ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಂತೂ ಮದುವೆ ಮನೆಯಲ್ಲಿ ಕೂಡ ಮಾಡ್ತಾರಲ್ಲ ಅದೇ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಒಂದು ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ಕೊಂಡು ಅದು ಕಾದ ನಂತರ ಒಂದೆರಡು ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡು ನಂತರ ಒಂದು 5-6 ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ ಮರಾಠಿ ಮೊಗ್ಗು. ನೀವು ಯಾವುದಾದ್ರು 2 ಥರ ಬರುತ್ತೆ ಮರಾಠಿ ಮೊಗ್ಗು, ನೀವು ಯಾವುದಾದ್ರೂ ಹಾಕ್ಕೋಬೋದು. 3 ಮರಾಠಿ ಮೊಗ್ಗು, 4 ಏಲಕ್ಕಿ, ಒಂದು 5-6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು ಸ್ವಲ್ಪ ಜಾಪತ್ರಿ, ಹಾಗೆ ಒಂದು ಸ್ವಲ್ಪ ಜಾಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಕಾಯಿನ ಇಷ್ಟು ಹಾಕೊಂಡು ಮೊದಲು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದು 3 ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಒಳ್ಳೆ ಘಮ ಬರುತ್ತೆ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ, ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಹಿಡಿ ಆಗೋಷ್ಟು ಕರಿಬೇವು, ಒಂದು 2ರಿಂದ 3 ಎಸಳು ಅಂತ ಅಂದ್ಕೊಳ್ಳಿ. ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ, ಈಗ ಎಲ್ಲವೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಎಲ್ಲೂ ಒಳ್ಳೆ ಕಲರ್ ಬಂದಿದೆ. ಈ ರೀತಿ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಇದು ತಣ್ಣಗಾಗಿದೆ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈಗ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಹಿಡಿ ಆಗೋಷ್ಟು ಒಣಕೊಬ್ಬರಿನ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ನೀವು ಲೈಟಾಗಿ ಫ್ರೈ ಮಾಡಿ ಸಹ ಹಾಕ್ಕೋಬೋದು. ನೋಡಿ, ಈಗ ಪೌಡ್ರನ್ನ ನೀಟಾಗಿ ಒಣಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ, ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಪಲಾವ್ ಆಗಲಿ ಅಥವಾ ವಾಂಗಿಬಾತ್ ಆಗಲಿ, ಬಾತುಗಳು ಐಟಮ್ಸ್ ಏನು ಮಾಡ್ತೀವೋ ಅದಕ್ಕೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸೋಂಪನ್ನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು 3/4 ಭಾಗ ಬಾಡಿಸ್ಕೊಂಡ ನಂತರ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಉದ್ದುದ್ದಕ್ಕೆ ಹಚ್ಕೊಂಡಿರೋಂಥ ಬದನೆಕಾಯಿ. ವಾಂಗಿಬಾತ್ಗೆ ಈ ಬದನೆಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಹಾಕ್ಕೊಂಡು 2 ನಿಮಿಷ ಬಾಡಿಸ್ಕೊಂಡ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೇ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲಿ ಬರೀ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಬದನೆಕಾಯಿ ಬದಲಿಗೆ ಕ್ಯಾಪ್ಸಿಕಮ್ ಬಾತ್ ಅಂತಲೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೀಜರೇ. ಇಲ್ಲಾಂದರೆ 2 ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಬಂದು ನಾನು ಪಾರಂ ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣದು 3 ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಪೌಡ್ರನ್ನ ಹಾಕ್ಕೊಳ್ಳೋಣ. ನಮ್ಮ ಮನೆಗೆ ಇದು ಅತಿಥಿ ಇದ್ದಾಗೆ ವಾಂಗಿಬಾತ್. ವರ್ಷಕ್ಕೆ 1 ಸಲ ಅಥವಾ 2 ಸಲ ಅಷ್ಟೇ ಮಾಡೋದು. ಹಾಗೆ ಪುಳಿಯೋಗರೆನೂ ಸಹ ವರ್ಷಕ್ಕೆ 1 ಸಲ ಇಲ್ಲ ಮ್ಯಾಕ್ಸಿಮಮ್ 3 ಸಲ ಮಾಡ್ತೀನಿ ಅಷ್ಟೇ ಪುಳಿಯೋಗರೆ. ನೋಡಿ, ಈಗ ನಮಗೆ ಪೌಡರ್ ಎಷ್ಟು ಬೇಕಾಗುತ್ತೋ ಅಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ಳೋಣ. ಸಾಕಾಗಲಿಲ್ಲ ಅಂದರೆ ಕೊನೆಯಲ್ಲಿ ಕೂಡ ಹಾಕ್ಕೋಬೋದು. ಈಗ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ಆಲ್ರೆಡಿ ಅರ್ಧ ಗಂಟೆ ನೆನೆಸಿರ್ತೀವಲ್ಲ ಅಕ್ಕಿ, ಹಾಗಾಗಿ ಕರೆಕ್ಟಾಗಿರುತ್ತೆ 1 ಗ್ಲಾಸ್ಗೆ 2 ಗ್ಲಾಸು. ಈಗ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾವಾಗಲೂ ನೆನೆಸಿಟ್ಟು ಮಾಡಿದ್ರೆ ಬಾತುಗಳು ಯಾವುದೇ ಆಗಲಿ ಸಾಫ್ಟಾಗಿ ಬರುತ್ತೆ. ರೈಸ್ ಅನ್ನೋದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೋನಾ ಮಸೂರಿ ರೈಸ್ಗಾದರೆ 1 ಗ್ಲಾಸ್ಗೆ 2 ಗ್ಲಾಸು, ಅದೇ ಬಾಸುಮತಿ ರೈಸ್ಗಾದರೆ 1.5 ಗ್ಲಾಸು. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಕುದಿಯೋದಕ್ಕೆ ಬಿಡೋಣ.
ಇದು ಚೆನ್ನಾಗಿ ಕುದಿಯುತ್ತಲ್ಲ, ಕುದ್ದ ನಂತರ ನೀವು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ನಂತರ ಬೇಕಾದ್ರೆ ನೀವು ಸಾಕಾಗಲಿಲ್ಲ ಪೌಡರ್ ಅಂದರೆ ಪೌಡರ್ನ ಉಪ್ಪನ್ನ ಎರಡನ್ನೂ ಹಾಕ್ಕೊಂಡು ಕೂಗಿಸ್ಕೋಬೋದು. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ಪೂನ್ ತುಪ್ಪ ಎರಡನ್ನೂ ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಹಾಗೆ ನಾವು ವಾಂಗಿಬಾತ್ ಗೊಜ್ಜು ಮಾಡ್ತೀವಲ್ಲ, ಗೊಜ್ಜು ಮಾಡುವಾಗ ನಾವು ಹುಣಸೆಹಣ್ಣು ಬದಲಿಗೆ ನಿಂಬೆಹಣ್ಣನ್ನೇ ಯೂಸ್ ಮಾಡಿದ್ರೆ ಹುಳಿಗೋಸ್ಕರ ತುಂಬಾನೇ ರುಚಿಯಾಗಿರುತ್ತೆ ಗೊಜ್ಜು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹುಣಸೆಹಣ್ಣು ಗೊಜ್ಜಿಗಿಂತ ನಿಂಬೆಹಣ್ಣು ತುಂಬಾನೇ ಟೇಸ್ಟ್ ಕೊಡುತ್ತೆ ವಾಂಗಿಬಾತ್ ಗೊಜ್ಜಿಗೆ. ನೋಡಿ, ಒಂದು ವಿಸಿಲ್ ಕೂಗಿಸ್ಕೊಂಡ ನಂತರ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಆಲ್ರೆಡಿ ನಾವು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ, ಹಾಗಾಗಿ ಒಂದು ವಿಸಿಲು ಕರೆಕ್ಟಾಗಿರುತ್ತೆ. ಈಗ ಟೇಸ್ಟಿಯಾಗಿರುವಂಥ ವಾಂಗಿಬಾತ್ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.